ನಮಸ್ತೆ. 20/12/2024 ಶುಕ್ರವಾರ, ಕೃಷ್ಣ ಪಕ್ಷ, ಪಂಚಮಿ ಅನ್ನುವ ಶುಭ ತಿಥಿ 10:49ವರೆಗಿದೆ AM, ಅಂದರೆ ಬೆಳಿಗ್ಗೆ. ಪಂಚಮಿ ಆದ ನಂತರ 6ನೇ ತಿಥಿ ಷಷ್ಠಿ ಬರುತ್ತೆ. ನಾಳೆಯವರೆಗೂ ಷಷ್ಠಿ ಇದೆ. ಇವತ್ತಿನ ನಕ್ಷತ್ರ ಮಕಾ ನಕ್ಷತ್ರ. ಬೆಳಗ್ಗೆಯಿಂದ ರಾತ್ರಿ 12 ಗಂಟೆ ದಾಟಿ 3 ಗಂಟೆ 46 ನಿಮಿಷ 52 ಸೆಕೆಂಡ್ವರೆಗೂ ಲೇಟ್ ನೈಟ್ವರೆಗೂ ಮಕಾ ನಕ್ಷತ್ರವಿದೆ. ಆದರೆ ಮಕಾ ನಕ್ಷತ್ರ ಶುಭವಲ್ಲ. ಮರಣವು ಚಂಚಲವು ಕೊಡುತ್ತದೆ. ನೀವು ಸೂರ್ಯನ ಕಡೆ ಚಂದ್ರನ ಕಡೆ ಎರಡು ಕಡೆಯೂ, ಅಂದರೆ ಸೌರ ಚಾಂದ್ರಮಾನ ಅಂತ ಎರಡು ಕಡೆಯೂ ದೋಷವಾಗಿದೆ. ಆದ್ದರಿಂದಾಗಿ 20ನೇ ತಾರೀಕಾದ ಶುಕ್ರವಾರ ಈ ದಿನ ಅಶುಭ ದಿನವಾಗಿದೆ. ಯಾವ ಕಾರ್ಯಗಳನ್ನು ಹೊಸದಾಗಿ, ಅಂದರೆ ನೂತನ ಕಾರ್ಯಗಳನ್ನ ಮಾಡೋಕ್ಕೋಗಬೇಡಿ. ಅದು ಅಲ್ಲದೆ ಇವತ್ತಿನ ದಿನದಲ್ಲಿ ಸೂರ್ಯೋದಯ 6 ಗಂಟೆ 37 ನಿಮಿಷ, ಸೂರ್ಯ ಅಸ್ತಮನ ಸಂಜೆ 5:58, ಪಂಚಮಿ ಮುಗಿದ ನಂತರ ಷಷ್ಠಿ. ಷಷ್ಠಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ. ಕುಜನ ದೋಷ ಯಾರು ಜಾತಕದಲ್ಲಿ ಇರುತ್ತದೋ ಕುಜನ ಪರಿಹಾರಗಳು ಮಾಡ್ಬೋದು. ಮತ್ತೊಂದು ವಿಷಯ ಅಂತಂದರೆ, ಈ ದಿನದಲ್ಲಿ ನಕ್ಷತ್ರ ಪಾದಗಳನ್ನ ನೋಡಿಕೊಳ್ಳೋಣ. 6:37ರಿಂದ 8:22ವರೆಗೂ ಮಕಾ ನಕ್ಷತ್ರ 1ನೇ ಪಾದ. 8:22 ಮೇಲೆ ಮಧ್ಯಾಹ್ನ 2:48ವರೆಗೂ ಮಕಾ ನಕ್ಷತ್ರದ 2ನೇ ಪಾದವಿದೆ. ಆನಂತರ ರಾತ್ರಿ 9:16ವರೆಗೂ ಮಕಾ ನಕ್ಷತ್ರದ 3ನೇ ಪಾದವಿದೆ. ಆನಂತರ ಅಂದರೆ ರಾತ್ರಿ 9:16 ಮೇಲೆ ಬೆಳಗಿನ ಜಾವ 3:47ವರೆಗೂ ಮಕಾ ನಕ್ಷತ್ರ 4ನೇ ಪಾದ. ಹಾಗಾಗಿ ಇದು ಸಿಂಹರಾಶಿ. ಮಕಾ ನಕ್ಷತ್ರ ಇಷ್ಟಕ್ಕೆ ಮುಗಿತದೆ, ಅಂದರೆ 3:47ಗೆ. 3:48ರಿಂದ ಪುಬ್ಬ ನಕ್ಷತ್ರ ಪ್ರಾರಂಭವಾಗಿ ನಾಳೆಯವರೆಗೆ ಇರುತ್ತದೆ. ನಾಳೆಯವರೆಗೂ ಅಂತಂದರೆ 21ನೇ ತಾರೀಕುವರೆಗೂ ಆ ನಕ್ಷತ್ರವಿದೆ ಪುಬ್ಬ. ಅಂದರೆ ನಾಳೆ ಫುಲ್ ಡೇ ಪುಬ್ಬ ನಕ್ಷತ್ರವಿದೆ. ನಾಳೆಯೂ ಧನಹಾನಿ ಇದೆ, ಶುಭವಾಗಿಲ್ಲ. ನಾಳೆ ಹೇಮಂತ ಋತು ಎಂಡಾಗಿ ಶಿಶಿರ ಋತು ಪ್ರಾರಂಭವಾಗುತ್ತದೆ. ಅಂದರೆ ನಾಳೆ, ಅಂದರೆ 21ನೇ ತಾರೀಕು, ಅಂದರೆ ಶನಿವಾರ. ಮತ್ತು ನಾವು ಇವತ್ತಿನ ವಿಷಯಕ್ಕೆ ಬರೋಣ. ಇವತ್ತಿನ ವಿಷಯದಲ್ಲಿ ಶುಭ ಸಮಯಗಳು ಅಶುಭ ಸಮಯಗಳು ಅಂತ ನಾವು ಫಿಲ್ಟ್ರ್ ಮಾಡಿರೋದನ್ನ ಡೈರೆಕ್ಟಾಗಿ ಕೊಟ್ಟುಬಿಡ್ತೀವಿ. ಏನು ಮಾಡೋಕ್ಕೆ ಹೋಗಬೇಡಿ. 100% ಕೆಟ್ಟ ಟೈಮಲ್ಲಿ, 100% ಒಳ್ಳೆಯ ಟೈಮಲ್ಲಿ ಪ್ರಾರಂಭ ಮಾಡಿರುವಂಥ ಕಾರ್ಯಗಳನ್ನು ಕಂಟಿನ್ಯೂ ಆಗಿ ನಡೆಸಬಹುದು, ತೊಂದರೆಗಳಿಲ್ಲ. ಬೆಳಗ್ಗೆ 6:37ರಿಂದ 8:25ವರೆಗೂ ಶುಭವಾಗಿದೆ. 10:22 AM ರಿಂದ 10:50ವರೆಗೂ ಶುಭವಾಗಿದೆ. ಮಧ್ಯಾಹ್ನ 12:19ರಿಂದ 2:51ವರೆಗೂ ಶುಭವಾಗಿದೆ. ಸಂಜೆ 4:38ರಿಂದ 3:29ವರೆಗೂ ಶುಭವಾಗಿದೆ. ಇವತ್ತಿನ ಚಂದ್ರಾಷ್ಟಮ ಮಕರ ರಾಶಿಗಿದೆ, ಬೆಳಗ್ಗೆ 6:37ರಿಂದ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಒಳ್ಳೆಯ ಟೈಮ್ ಕೆಟ್ಟ ಟೈಮ್ ಎರಡೂ ನೋಡಿದ್ದೀವಿ. ಆದರೂ ಒಂದು ದಿನದಲ್ಲಿ ಎಲ್ಲ ನಕ್ಷತ್ರ ಪ್ರಕಾರ ಶುಭವಾಗಿರಬೇಕು, ಇಲ್ಲ ಅಂತಂದರೆ ಅದನ್ನು ಉಪಯೋಗಿಸಬಾರದು. ದಿನನಿತ್ಯದ ಕಾರ್ಯಗಳಿಗೆ ತೊಂದರೆ ಇಲ್ಲ, ನೂತನ ಕಾರ್ಯಗಳನ್ನ ಮಾತ್ರ ಇವತ್ತು ಬೇಡ. ಇಷ್ಟೆಲ್ಲ ನಾವು ನೋಡಿದ್ರು ಇವತ್ತು ತಾರಾ ಚಂದ್ರಬಲವನ್ನು ನೋಡಿದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಶುಭವಿಲ್ಲದೆ ಇರೋದರಿಂದ ಯಾರಿಗೂ ತಾರಾ ಚಂದ್ರಬಲಗಳು ಕೆಲಸ ಮಾಡೋದಿಲ್ಲ. ಆದ್ದರಿಂದ ಆ ವಿಷಯವನ್ನು ಬಿಟ್ಟುಬಿಡಿ. ಯಾಕೆಂತಂದರೆ ರಾತ್ರಿ 3:47 ಅಂತಂದಾಗ ಇನ್ನೇನು ಎಲ್ಲ ಮಲಗಿರ್ತೀವಿ. ಆಮೇಲೆ ಬರುವಂಥ ಪುಬ್ಬ ನಕ್ಷತ್ರ ಮನುಷ್ಯ ಗಣ, ಅದು ಶುಭವಾಗಿರುತ್ತದೆ ಅಂತ ಅಂದಿವಿ, ಕಾರ್ಯಸಿದ್ಧಿಗೆ ಕಾರಣವಾಗುತ್ತದೆ. ಆದ್ದರಿಂದಾಗಿ ಶುಕ್ರವಾರ ರಾತ್ರಿಯೆಲ್ಲ ಕಳೆದು ಬೆಳಗಿನ ಜಾವ, ಅಂದರೆ ಶನಿವಾರ ಅಂತ ಲೆಕ್ಕಕ್ಕೆ ತೊಗೊಂಡ್ರೆ ಬ್ರಹ್ಮ ಮುಹೂರ್ತ ಶುಭಕರವಾಗಿದೆ. ಯಾಕೆಂತಂದರೆ ನಾವು ಫಸ್ಟೇ ಕೊಟ್ಟಿದ್ವಿ 100% ಒಳ್ಳೆಯದು 100% ಕೆಟ್ಟೋದು ಅಂತ ವಿಂಗಡಿಸಿಕೊಟ್ಟಿರೋದರಲ್ಲಿ ನಾವು ಹೇಳಿರುವ ಟೈಮಲ್ಲಿ ಖಂಡಿತವಾಗಿಯೂ 3:29ವರೆಗೂ ಪರವಾಗಿಲ್ಲ ಅಂತ ನಾವು ತಿಳ್ಕೋಬೋದು. ಆಮೇಲೆ ಏನಾಗ್ತದೆ ಲಾಸ್ಟಲ್ಲಿ ಹೆಂಗೆ ಅಂತ ನಾವು ನೋಡಿದಾಗ ಸ್ವಲ್ಪ ಪ್ರಾಬ್ಲಮ್ ಇರುತ್ತದೆ. ಏನಿರುತ್ತದೆ ಅಂತಂದರೆ ಅಗ್ನಿ ಇರುತ್ತದೆ, ಅದರಲ್ಲೂ ಬೆಳಗಿನ ಜಾವ. ಈ ಥರ ಇರೋದರಿಂದ ಸ್ವಲ್ಪ ಯೋಚನೆ ಮಾಡಬೇಕಷ್ಟೇ. ಖಂಡಿತವಾಗಿ ಬೇರೆ ರೀತಿ ತೊಂದರೆಗಳಿಲ್ಲ.
2/11/20ನೇ ತಾರೀಕಲ್ಲಿ ಹುಟ್ಟಿದವರು ಮಾತ್ರ ಹೆಚ್ಚಿನ ಗಮನ ಕೊಡಿ, ಪರಿಹಾರಗಳು ಮಾಡಿಕೊಳ್ಳಿ. ನ್ಯೂಮರಾಲಜಿ ಪ್ರಕಾರ ಟೋಟಲ್ ನಂಬರ್ 4 ಬರುತ್ತದೆ. ಯಾಕಂದರೆ 20/12/2024 ಅಂತ ನೋಡಿದ್ರೆ ಇದು ಚಂದ್ರನ ಸಂಖ್ಯೆ ಅಂತ. ಚಂದ್ರನು ಮಕ ಅನ್ನುವ ನಕ್ಷತ್ರದಲ್ಲಿ ಇದೆ. ಹಂಗಾಗಿ ಮರಣವನ್ನು ಚಂಚಲವನ್ನು ಕೊಡುತ್ತದೆ. ಇದು ಆಸ್ಟ್ರೋ ನ್ಯೂಮರಾಲಜಿ ಅಂತ ಹೆಸರು. ಅಂದರೆ ನ್ಯೂಮರಾಲಜಿ ಮತ್ತು ಚಂದ್ರನ ಚಲನ, ನಕ್ಷತ್ರದ ಯೋಗ ಇದೆಲ್ಲ ನೋಡಿದ್ರೆ ಶುಭವಾಗಿಲ್ಲ ಅಂತ ಅರ್ಥ. ಕೆಲವು ದೋಷಗಳು ಜಾಸ್ತಿ ಇರುತ್ತದೆ. ಕೆಲವು ಆಕ್ಸಿಡೆಂಟ್ಗಳು, ಮರಣಗಳು, ದುರ್ಮರಣಗಳು ಬೇರೆ ಬೇರೆ ಕಡೆ ಆಗುತ್ತದೆ ಅಂತ. ಹಾಗಾಗಿ ನಾವು ಎಚ್ಚರವಾಗಿರೋಣ. ಪ್ರಯಾಣಗಳಲ್ಲಿ ಹೆಚ್ಚಾಗಿ ಗಮನ ಕೊಡಬೇಕು. ಈ ರೀತಿಯಾಗಿ ಈ ದಿನವಿದೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.